ಶಾಸಕರಿಗೆ ಐಪಿಎಲ್ ಟಿಕೆಟ್ ಬೇಡಿಕೆ ವಿಚಾರ ಏನಿದೆ, ಟಿಕೆಟ್ ಕೇಳಿರೋದು ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ ಡಿ ಕೆ ಸುರೇಶ್. ಇನ್ನು ಘಟನೆ ಆದಾಗ ಯಾರು ಏನ್ ಮಾತನಾಡಿದ್ರು, ಇಚ್ಛೆ ಇರೋರು ಅವರೇ ಹೋಗಿ ತಗೋಬೇಕು ಟಿಕೆಟ್ ಅನ್ನ ಅಂತ ಹೇಳ್ತಾ ಇರುವಂತದ್ದು. ಐಪಿಎಲ್ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಶಾಸಕರುಗಳು ಹೇಳ್ತಾ ಇದ್ದಂತಹ ವಿಚಾರ, ಟಿಕೆಟ್ ಕೇಳಿರೋದು ತಪ್ಪು ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂತದ್ದು. ಇನ್ನು ಯಾರ್ಯಾರು ಏನೇನ್ ಮಾತನಾಡಿದ್ರು ಅವರಿಗೆ ಇಚ್ಛೆ ಇರುವಂತವ್ರು ಮ್ಯಾಚ್ ನೋಡ್ಬೇಕು ಅಂತ ಅವರೇ ಹೋಗಿ ಟಿಕೆಟ್ ತಗೋಬೇಕು. ಆಸಕ್ತಿ ಇದ್ರೆ ಕಾಸು ಕೊಟ್ಟು ಮ್ಯಾಚ್ ನೋಡಕ್ ಹೋಗ್ಬಹುದು. ಇನ್ನು ಕ್ರಿಕೆಟ್ ಅನ್ನುವಂಥದ್ದು ರಾಷ್ಟ್ರೀಯ ಕ್ರೀಡೆಯಲ್ಲ, ಇದು ಕಮರ್ಷಿಯಲ್ ಗೇಮ್ ಅಂತಿದ್ದಾರೆ ಡಿ ಕೆ ಸುರೇಶ್. ಸರ್ಕಾರ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡ್ತಾ ಇದೆ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹವನ್ನ ನೀಡಬೇಕು. ಹಾಗಾಗಿ 4 ಕಡೆ ಸ್ಟೇಡಿಯಂ ಆಗಬೇಕು ಅಂತ ಮಾಜಿ ಸಚಿವ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ಬಿಡದಿಯಲ್ಲೂ ಆಗೋದಕ್ಕೆ ಮನವಿ ಮಾಡ್ತಾರಂತೆ. ಇನ್ನು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಶಾಸಕರುಗಳು ನಮಗೆ ಐಪಿಎಲ್ ಟಿಕೆಟ್ ಕೊಡಿಸಿ ಫ್ರೀ ಆಗಿ ಅಂತ ಸರ್ಕಾರಕ್ಕೆ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಅಂದ್ರೆ ತಮ್ಮ ಫ್ಯಾಮಿಲಿ ಜೊತೆ ಹೋಗಿ ಐಪಿಎಲ್ ಮ್ಯಾಚ್ ನೋಡ್ಬೇಕು ಅಂತ, ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಈ ರೀತಿಯಾಗಿ. ಕೇಳಿರೋದು ತಪ್ಪು. ಯಾರು ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. ಐಪಿಎಲ್ ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನ, ಯಾವ ರೀತಿಯ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿದೆ. ಸೊ ಅದನ್ನ ತೆಗೆದು ನೋಡ್ಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗ್ಬೇಕು. ನೋಡ್ರಿ, ಮೊದ್ಲಿಂದಾನು ಕೊಟ್ಕೊಂಡು ಬಂದಿದ್ದಾರೆ, ಮೊದ್ಲಿಂದಾನು ನಡ್ಕೊಂಡು ಬಂದಿದೆ. ಸೊ ಇದನ್ನ ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದ್ರೆ ಅವರು ಇಸ್ಕೊಂಡಿದ್ದಾರೆ. ಬೇರೆಲ್ಲ ಸಾಕಷ್ಟು ಸಮಸ್ಯೆ ಇದೆ ರಾಜ್ಯದಲ್ಲಿ, ಅದನ್ನೆಲ್ಲ ಬಿಟ್ಟು ಬರೀ ಟಿಕೆಟ್ಗೋಸ್ಕರ ನಿಮ್ಗೆ ಐಟಮ್ ಸಿಕ್ತಲ್ಲಪ್ಪ, ನಿಮ್ಗೆ ಖುಷಿ ಆಯ್ತಲ್ಲ, ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಐಟಮ್ ಸಿಕ್ಕಿದೆ, ನೀವು ನ್ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಮಗೆ ವಿರೋಧ ಇದೆ ಸರ್. ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ, ನಾನು ಯಾಕೆ ವಿರೋಧ ಮಾಡ್ತೀನಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನ, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. ಟಿಕೆಟ್ ಕೇಳಿರೋದು ತಪ್ಪು. ಯಾರು ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. ಐಪಿಎಲ್ ಘಟನೆ ನಡೆದಂತಹ ಸಂದರ್ಭದಲ್ಲಿ ನೋಡಿ, ಐಪಿಎಲ್ ಮ್ಯಾಚ್ ನೋಡ್ಬೇಕು ಫ್ಯಾಮಿಲಿ ಸಮೇತ ಅಂತ ಕೆಲವರು ಶಾಸಕರು ಈ ರೀತಿಯಾಗಿ ಫ್ರೀ ಆಗಿ ಟಿಕೆಟ್ ಕೊಡ್ಸೋಕೆ ಬೇಡಿಕೆ ಇಟ್ಟಿದ್ರು. ಅದು ತಪ್ಪು. ಎಲ್ಲರೂ ಕೂಡ ಒಂದೇ, ಮ್ಯಾಚ್ ನೋಡಕ್ ಇಷ್ಟ ಇರೋರು ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂತದ್ದು.